ಕಳೆದ ಸಂಚಿಕೆಯಲ್ಲಿ ನಾವು ಬೆಳಿಗ್ಗೆ ಏಳುವುದು ಹೇಗೆ, ಯಾವ ಸಮಯದಲ್ಲಿ ಎದ್ದರೆ ನಮಗೆ ಅನುಕೂಲ, ಜ್ಞಾನ ವಿಜ್ಞಾನ ಎರಡರಲ್ಲೂ ಅನುಕೂಲ ಆಗುತ್ತೆ ನಮ್ಮ ಜೀವನಕ್ಕೆ ಅಂತ ತಿಳಿದುಕೊಂಡು, ಈ ಸಂಚಿಕೆಯಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಎದ್ದ ತಕ್ಷಣ ಏನು ಮಾಡಬೇಕು. ಕೆಲವರು ಏನು ಮಾಡ್ತೀರಾ, ಎದ್ದ ತಕ್ಷಣ ತಮ್ಮ ಕ್ರಿಯಾಕರ್ಮಗಳನ್ನು ಹಲ್ಲುಜ್ಜೋದಕ್ಕೆ ಹೋಗ್ತೀರಾ. ಇನ್ನು ಕೆಲವರು ಎದ್ದೊಳ್ತಾ ಇದ್ದಂಗೆ ತಲೆ ಬಿಸಿ ಮಾಡ್ಕೊಂಡು ಎದ್ದೊಳ್ತೀರಾ. ಇನ್ನು ಕೆಲವರಿಗೆ ಎದ್ದ ತಕ್ಷಣವೇ ತಲೆ ಕೆಡುತ್ತೆ. ಇದು ಸರ್ವಸಾಮಾನ್ಯವಾಗಿ ನಮ್ಮ ಭಾರತ ದೇಶ 60% ಯುವ ಜನಾಂಗವನ್ನು ಪಡೆದ ಹೆಮ್ಮೆ ಪಡೆದಿದೆ. ಆದರೆ ನಾನು ಈಗ ಹೇಳಿದ ಈ 3 ಕಾಯಿಲೆಗಳು ನಮ್ಮ ಯುವ ಜನಾಂಗಕ್ಕೆ ಜಾಸ್ತಿ ಇದೆ. ಅದಕ್ಕೋಸ್ಕರವಾಗಿ ಇದು ಕಾಯಿಲೆಯಾಗಿ ನಿರ್ಮಿಸ್ಕೊಳ್ಕೋಬೇಡಿ. ಅದಕ್ಕೆ ಸಣ್ಣ ದಾರಿಯನ್ನು ಹೇಳ್ಕೊಡ್ತೇವೆ. ಅದನ್ನು ಮಾಡ್ತಾ ಪಾಸಿಟಿವ್ನೆಸ್ನ ಬೆಳೆಸ್ಕೊಳ್ಳಿ. ಅಂದರೆ ಬೆಳಿಗ್ಗೆ ಎದ್ದಾಗ ಸರ್ವೇ ಸಾಮಾನ್ಯವಾಗಿ ಕೆಲವರಿಗೆ ಬೇಜಾರಾಗುತ್ತೆ. ಹೇಗೆ ಅಂದರೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರವಾಗಿ ಇನ್ನು ಕೆಲವರಿಗೆ ಇನ್ನು ಶುರುವಾಯ್ತಲ್ಲಪ್ಪ ಅನ್ನೋದಿರುತ್ತೆ. ಇನ್ನು ಕೆಲವರಿಗೆ ಆ ರೊಟೀನು ಬೆಳಕಾಗೋದೇ ಬೇಡ ಅಂತದೆ. ಅದರಲ್ಲೂ ವ್ಯವಹಾರ ಮತ್ತು ಸಾಲದ ತೊಂದರೆಗಳಿರೋರಿಗಂತೂ ತುಂಬ ಈ ಬೆಳಕಾಗೋದೇ ಕಷ್ಟ ಅನಿಸ್ಬಿಟ್ಟಿರ್ತದೆ. ಆದರೂ ಎಲ್ಲವುದಕ್ಕೂ ಪರಿಹಾರವಿದೆ. ನಾವು ಹುಟ್ಟಿದ್ದೇವೆ, ಹುಟ್ಟು ಉಚಿತ, ಸಾವು ಖಚಿತ. ಇದರ ಮಧ್ಯದಲ್ಲಿ ನಾವು ಆರೋಗ್ಯವನ್ನು ಕಂಡುಹಿಡ್ಕೊಳ್ತಾ ಹೋದರೆ ನಿಜವಾಗಲೂ ನಾವು ಜೀವನವನ್ನು ಚೆನ್ನಾಗಿ ಇಟ್ಕೋಬೋದು. ಅದರಲ್ಲಿ ಎದ್ದ ತಕ್ಷಣ ಮಾಡುವ ಒಂದು ಕಾರ್ಯ ಅಂದರೆ, ಗೊತ್ತಿದ್ದವರು ತಮ್ಮ ಅಂಗೈಗಳೇ ಪ್ರಪಂಚದ ದೇವಾಲಯ. ತಮ್ಮ ಅಂಗೈಗಳೇ ಪ್ರಪಂಚದ ದೇವಾಲಯ. ಯಾಕೆ ಅಂತಂದರೆ ಅದರಲ್ಲಿ ಸೈಂಟಿಫಿಕ್ ಕಾರಣ ಏನು ಅಂತಂದರೆ, ಇನ್ಕಮಿಂಗ್ ಔಟ್ಗೋಯಿಂಗ್ ಏನು ಮಾಡಿದ್ರು, ಕೊಟ್ಟರು ತಗೊಂಡ್ರು, ಏನು ಮಾಡಿದ್ರು ಎಲ್ಲವೂ ಈ ಕೈಗಳಲ್ಲೇ ಮಾಡಬೇಕು ಒಂದು ಕಡೆ. ಇನ್ನೊಂದು, ಒಳ್ಳೆಯ ಕೆಲಸ ಮಾಡಿದ್ರು ಕೈಗಳಲ್ಲೇ ಮಾಡಬೇಕು, ಕೆಟ್ಟ ಕೆಲಸ ಮಾಡಿದ್ರು ಕೈಗಳಲ್ಲೇ ಮಾಡಬೇಕು. ಆದರೆ ಜ್ಞಾನ ವಿಜ್ಞಾನ ಕೈಗಳಲ್ಲಿ ಕೂಡ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ಎದ್ದ ತಕ್ಷಣ ಎಲ್ಲೂ ಹೋಗಬೇಕಾಗಿಲ್ಲ. ತಮ್ಮ ಬೆಡ್ ಮೇಲೆ ಕೂತ್ಕೊಂಡು 2 ಅಂಗೈಗಳನ್ನು ಗೆರೆಗಳನ್ನು ಜೋಡಿಸ್ಕೊಳ್ಳಿ. ಈ ಗೆರೆಗಳನ್ನು ಜೋಡಿಸ್ದೆ ಕೈ ಜೋಡಿಸ್ಕೊಂಡ್ರೆ ಏನು ಪ್ರಯೋಜನವಿಲ್ಲ. ಈ ನಿಮ್ಮ ಕೈ ರೇಖೆಗಳ ಗೆರೆಗಳನ್ನು ಜೋಡಿಸ್ಕೊಂಡು ಹೀಗೆ ಭಕ್ಷ್ಯ ಆಕಾರದಲ್ಲಿ ಇಟ್ಕೊಳ್ಳಿ. ಭಕ್ಷ್ಯ ಆಕಾರ ಅಂದರೆ ತುಂಬ ಹೀಗೆ ಬೆಂಡ್ ಮಾಡಬಾರ್ದು. ಹೀಗೆ ಭಕ್ಷ್ಯ ಆಕಾರದಲ್ಲಿ ಇಟ್ಕೊಂಡು ಕರಾಗ್ರೇ ವಸತೆ ಲಕ್ಷ್ಮಿ ಅಂದರೆ ಈ ಬೆರಳುಗಳ ಮಧ್ಯದಲ್ಲಿ ಲಕ್ಷ್ಮಿಯನ್ನು ನೆನೆಸಿಕೊಳ್ಳಿ. ಭಾವನಾ ಸ್ವರೂಪ. ಕರ ಮಧ್ಯೇತು ಸರಸ್ವತಿ. ನಿಮ್ಮ ಕರ ಅಂದರೆ ಏನು ಈ ರೇಖೆನ ನೀವು ಮಧ್ಯದಲ್ಲಿ ಸೇರಿಸಿರ್ತೀರ, ಅಲ್ಲಿ ಸರಸ್ವತಿಯನ್ನು ನೆನೆಸಿಕೊಳ್ಳಿ. ಹಾಗೆ ಕೆಳಗಿನ ಜಾಯಿಂಟ್, ಏನು ಈ ಕೆಳಗಿನ ಜಾಯಿಂಟ್ ಬರುತ್ತೆ, ಈ ಜಾಯಿಂಟಿನ ಮೂಲೆಯಲ್ಲಿ ಕರ ಮೂಲೆಯೇತು ಸ್ಥಿತೇ ಗೌರಿ ಅಂದರೆ ಜಗನ್ಮಾತೆ ಪಾರ್ವತೀ ದೇವಿ ಗೌರಿಯನ್ನು ನೆನೆಸಿಕೊಳ್ಳಿ. ಪ್ರಭಾತೇ ಕರದರ್ಶನಂ ಅಂದರೆ ಲಕ್ಷ್ಮೀ ಸರಸ್ವತಿ ಪಾರ್ವತೀ ದೇವಿಯನ್ನು ಈ ನಿಮ್ಮ ಅಂಗೈಗಳಲ್ಲಿ ನೋಡಿದಾಗ ಆಹಾ ಎಷ್ಟು ಸಂತೋಷ ಆಗುತ್ತೆ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಯಾಕಂತಂದರೆ ತ್ರಿಮೂರ್ತಿಗಳ ಒಡೆಯರಾದಂಥ ಸರ್ವವು ಅಮ್ಮನದೇ, ಸರ್ವವು ಅಮ್ಮನಿಂದಲೇ, ಸರ್ವಂ ಅಮ್ಮಮಯಂ. ಈ ತ್ರಿಮೂರ್ತಿ ಅಮ್ಮಗಳನ್ನು ಬೆಳಿಗ್ಗೆನೇ ನೀವು ನೆನೆಸ್ಕೊಂಡಾಗ ತುಂಬಾ ನಿಮಗೆ ಪಾಸಿಟಿವ್ನೆಸ್ ಶುರುವಾಗುತ್ತೆ. 1 ಸತಿ 2 ಸಲ ತುಂಬ ಬೇಜಾರಿರೋರು ಕನಿಷ್ಠ ಪಕ್ಷ ಇದನ್ನು 11 ಸತಿ ಹೇಳೋಷ್ಟರೊಳಗೆ ಜ್ಞಾನೀಕವಾಗಿ ನಿಮಗೆ 100ಕ್ಕೆ 100 ಪಾಸಿಟಿವ್ನೆಸ್ಗೆ ನಿಮ್ಮ ಮೈಂಡ್ ಬರುತ್ತೆ. ಇದರಲ್ಲಿ ವಿಜ್ಞಾನ ಏನಪ್ಪ, ನಿಜವಾಗಲೂ ವೈಜ್ಞಾನಿಕ ರೀತಿನ ಕೇಳಿದ್ರೆ ಆಶ್ಚರ್ಯ ಪಡ್ತೀರ. ಬೆಳಿಗ್ಗೆ ಎದ್ದು ನಿಮ್ಮ ಕೈಗಳನ್ನು ನೋಡಿಕೊಂಡಾಗ ಪ್ರತಿ ದಿವಸ ನಿಮ್ಮ ಕೈನ ಹಸ್ತರೇಖೆಗಳನ್ನು ದರ್ಶನ ಮಾಡ್ತೀರಾ. ಯಾವಾಗ ನಿಮ್ಮ ಕೈಲಿ ಸೈಂಟಿಫಿಕ್ಕಾಗಿ ಭಾವನಾ ಸ್ವರೂಪದಲ್ಲಿ ಲಕ್ಷ್ಮೀ ಸರಸ್ವತಿ ಗೌರಿಯನ್ನು ನೆನೆಸ್ಕೊಳ್ತೀರಾ, ನಿಮ್ಮ ಗೆರೆಗಳನ್ನು ಅನುಸರಿಸ್ತೀರಾ, ಇಲ್ಲಿ ಸೈಂಟಿಫಿಕ್ಕಾಗಿ ನೀನು ಅವತ್ತೇನು ಕೆಲಸ ಮಾಡಬೇಕು ಅನ್ನೋದು ನಿನ್ನ ಕೈ ಮುಂದೆ ಬಂದುಬಿಡುತ್ತೆ. ಆ ಸರಸ್ವತಿ ಲಕ್ಷ್ಮೀ ಪಾರ್ವತಿನ ನೆನೆಸ್ಕೊಳ್ಳೋ ಟೈಮಲ್ಲಿ ಇವತ್ತು ನಾನು ಯಾರಿಗೋ ಸಾಲ ಕೊಡಬೇಕು, ಇವತ್ತಿಗೇನೋ ಮಾತು ಕೊಟ್ಟಿದ್ದೆ, ಇವತ್ತು ಯಾರಿಗೋ ಏನೋ ಹೇಳಬೇಕಿತ್ತು, ಇವತ್ತು ಅಲ್ಲೂ ಹೋಗ್ಬೇಕಿತ್ತು, ಜ್ಞಾಪಕ ಬಂದೇ ಬರುತ್ತೆ. ಯಾಕಂತಂದರೆ ಇದನ್ನು ನೆನೆಸ್ಕೊಳ್ತಾ ಇದ್ದಂಗೆ ಅದು ಜ್ಞಾಪಕ ಬರುತ್ತೆ. ಆವಾಗ ಅದೇ ನಿಮ್ಮ ಅಂಗೈಯಲ್ಲಿ ಅದಕ್ಕೆ ಸಮಯವನ್ನು ಗುರುತು ಮಾಡಿಕೊಳ್ಳಿ, ಸ್ವಲ್ಪ ಅನಾಲೈಸಿಸ್ ಮಾಡಿಕೊಳ್ಳಿ. ಇದು ಜ್ಞಾನೀಕ ಕೆಲಸ ಮಾಡುತ್ತೆ. ಯಾಕಂದರೆ ನಿಮ್ಮ ಮೈಂಡ್ ಕೇಂದ್ರೀಕೃತವಾಗೋದಕ್ಕೆ ಧ್ಯಾನ ಮಾಡೋಕ್ಕೆ ಹೋಗೋದಿಲ್ಲ, ಅಷ್ಟು ನಮಗೆ ಸ್ಟೇಬಲ್ ಇಲ್ಲ. ಅದಕ್ಕೋಸ್ಕರವಾಗಿ ಕೈ ನೋಡ್ತಾನೆ ಮಾಡಿಕೊಂಡ್ರೆ ನಿನ್ನ ಅಂಗೈಲಿ ರಿಸಲ್ಟ್ ತಿಳ್ಕೊಬೋದು. ಬರ್ತಾ 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 ಸೈಂಟಿಫಿಕ್ಕಾಗಿ ವರ್ಕ್ ಆಗಿ ಶುರುವಾಗುತ್ತೆ. ಇದು ಜ್ಞಾನ ವಿಜ್ಞಾನ
ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಈ ಮಂತ್ರದಲ್ಲಿ ಜ್ಞಾನ ವಿಜ್ಞಾನದ ವಿಷಯ. ಹೀಗೆ ತಾವು ಇದನ್ನು ಮಾಡೋಕ್ಕಾಗಿಲ್ಲ, ಇನ್ನು ಸ್ವಲ್ಪ ಮುಂದುವರೆದು, ಯಾಕಂತಂದರೆ ನಮ್ಮ ದೇಶದಲ್ಲಿ ನಾನಾ ದೇವರುಗಳು, ನಾನಾ ದೇವರುಗಳ ಆರಾಧನೆ, ನಾನಾ ಗುರುಗಳ ಆರಾಧನೆ ಇರೋದರಿಂದ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ತಿಳಿದಂಥ ಒಂದು ಸಣ್ಣ ಕಾರ್ಯ, 5 ನಿಮಿಷಗಳ ಕಾರ್ಯವನ್ನು ಇಲ್ಲೇ ತೋರಿಸ್ತೇನೆ. ಅದನ್ನು ತಾವು ಮಾಡಿಕೊಂಡ್ರೂ ಕೂಡ ಅತ್ಯುತ್ತಮ ಅಂತ ಹೇಳ್ತೇನೆ. ಎಲ್ಲರೂ ಮಾಡಬಹುದು, ಸಣ್ಣವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ, ಹುಟ್ಟಿದ ಮನುಷ್ಯನಿಂದ ಹಿಡಿದು ಸಾಯುವ ಮನುಷ್ಯನವರಿಗೂ ಅರಿವಿರುವ ಎಲ್ಲ ಮನುಷ್ಯನು ಈ ಕಾರ್ಯಕ್ರಮವನ್ನು ಮಾಡಿದಾಗ ಬೆಳಿಗ್ಗೆ ಎದ್ದು 5 ನಿಮಿಷ ನಿಜವಾಗಲೂ ನಿಮ್ಮ ಜೀವನ 108ರಿಂದ 1008 ದಿನ ಮಾಡೋಷ್ಟರೊಳಗೆ ನೀವು ಅಂದ್ಕೊಂಡ್ರು ಅಚೀವ್ನೆಸ್, ಯಶಸ್ಸು ಅನ್ನೋದು ನಿಮ್ದು ಹಾಗೇ ಆಗುತ್ತೆ. ಅಂತಹ ಮಹತ್ ಕಾರ್ಯಕ್ರಮ ನಿಮಗೆ ಬರುವ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ.